ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇದೊಂದು ಯಾರೂ ನಿರೀಕ್ಷೆ ಕೂಡ ಮಾಡಿರದಂಥ ದುರಂತ, ತೀರಾ ವೇಳ ದುರ್ಘಟನೆಗಳಲ್ಲಿ ಇದು ಕೂಡ ಒಂದು. ನೋಡಿ, ಉತ್ತರ ಕನ್ನಡದ ಭಟ್ಕಳದಲ್ಲಿ ನಡೆದಂಥ ಘೋರ ದುರಂತ. ಕಾಪೆ ಚಿಪ್ಪು ತೆಗಿಲಿಕ್ಕೆ ಅಂತ ಹೋಗಿ ಬರೋಬ್ಬರಿ 11 ಮಂದಿ ದಾರುಣವಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವಂಥ ಹೃದಯ ವಿದ್ರಾವಕ ಘಟನೆ. ನೀರಿನ ಆಳವನ್ನು ಅರಿಯದೆ ನದಿಗಿಳಿದಂಥ 14 ಮಂದಿಯಲ್ಲಿ 11 ಮಂದಿ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಘಟನೆ ಹೇಗಾಯಿತು ಅನ್ನೋ ಅಚ್ಚರಿಯ ಅಂಶಗಳನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಈ ಘೋರ ದುರಂತಕ್ಕೆ ಅಸಲಿ ಕಾರಣ ಈಗ ಬಹಿರಂಗವಾಗಿರೋದು. ಅಸಲಿಗೆ ಆಗಿದ್ದೇನು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಒಂದೇ ಕುಟುಂಬದವರ ಮೇಲೆ ಜವರಾಯ ಅಟ್ಟಹಾಸವನ್ನು ತೋರಿರೋದು ಇದೊಂದು ದುರದೃಷ್ಟಕರ ಘಟನೆ ಅಂದರೆ ತಪ್ಪಾಗೋದಿಲ್ಲ. ಇದೇನು ಕಪ್ಪೆ ಚಿಪ್ಪಲ್ಲಿರೋ ಮುತ್ತನ್ನು ಹುಡುಕ್ಲಿಕ್ಕೆ ಹೋಗಿ ಪ್ರಾಣ ಕಳೆದುಕೊಂಡಿರೋದು ಅಂದ್ಕೊಳ್ಬೇಡಿ. ಕರಾವಳಿ ಭಾಗದಲ್ಲಿ ಕಪ್ಪೆ ಚಿಪ್ಪು ಒಂದು ರೀತಿ ವಿಶೇಷವಾದ ಆಹಾರ, ತುಂಬ ಇಷ್ಟಪಟ್ಟೆ ತಿಂತಾರೆ. ಒಂದು ರೀತಿ ಇದು ಇಲ್ಲಿ ಉದ್ಯಮವಾಗಿಯೂ ಕೂಡ ಮಾರ್ಪಟ್ಟಿದೆ. ಇದನ್ನು ಮೀನಿನ ಅಂಗಡಿಗಳಲ್ಲಿ ಮಾರಾಟ ಕೂಡ ಮಾಡಲಾಗುತ್ತೆ. ಕಪ್ಪೆ ಚಿಪ್ಪುಗಳು ಈ ಒಂದು ಸೀಸನಲ್ಲಿ ಸಿಗುತ್ತೆ. ನಿಮಗೆ ಮೇ ಎಂಡ್ನಲ್ಲಾಗಿರ್ಬೋದು ಅಥವಾ ಮೇ ಅಥವಾ ಜೂನ್ ಭಾಗದಲ್ಲಾಗಿರ್ಬೋದು. ಪ್ರತಿ ತಿಂಗಳು ಹೋಗಿ ಹುಡುಕ್ತಾ ಇರ್ತಾರೆ. ನದಿಯಲ್ಲಿ ಮುಳುಗಿ ತಳದಲ್ಲಿರ್ತಕ್ಕಂಥ ಕಪ್ಪೆ ಚಿಪ್ಪುಗಳನ್ನು ಹೊರಗೆ ತೆಗೆದುಕೊಂಡು ಕೂಡ ಬರ್ತಾರೆ. ಸಾಮಾನ್ಯವಾಗಿ ಸ್ಥಳೀಯ ಮಹಿಳೆಯರೇ ಈ ಥರದ ಕಪ್ಪೆ ಚಿಪ್ಪು ಸಂಗ್ರಹವನ್ನು ಮಾಡ್ತಾ ಇರ್ತಾರೆ. ಎದೆಯಾಳದವರೆಗೆ ನದಿಗೆ ಇಳಿದು ಮಹಿಳೆಯರು ಕಪ್ಪೆ ಚಿಪ್ಪನ್ನು ಸಂಗ್ರಹಣೆ ಮಾಡಿ ಅದನ್ನು ವ್ಯಾಪಾರ ಮಾಡೋದು ಇಲ್ಲಿನ ಸಾಮಾನ್ಯ ಕೆಲಸ. ಅದೇ ರೀತಿ ಶಿರಾಲಿಯ ಸಾರದಹೊಳೆ ಗ್ರಾಮದ ಮಹಿಳೆಯರು ಕಪ್ಪೆ ಚಿಪ್ಪನ್ನು ಹೆಕ್ಕಲಿಕ್ಕೆ ಅಂತ ಮುಂದಾಗಿದ್ದರು. ಇದು ಭಟ್ಕಳ ಇತಿಹಾಸದಲ್ಲಿ ನಡೆಯಬಾರದಂಥ ದುರಂತಕ್ಕೆ ಸಾಕ್ಷಿಯಾಗಿಬಿಡ್ತು. ಬೆಳಗ್ಗೆ 10 ಗಂಟೆಗೆ ಇಂಥದ್ದೊಂದು ದುರಂತ ನಡೆದಿದ್ದನ್ನು ಕಂಡು ಇಡೀ ಕರಾವಳಿಯ ಶಾಕ್ ಆಗಿಬಿಡ್ತು. ನೋಡಿ, ಕರಾವಳಿ ಭಾಗದಲ್ಲಿ ಇದನ್ನು ಚಿಪ್ಪಿಕಲ್ಲು ಅಂತಲೂ ಕೂಡ ಕರೀತಾರೆ. ಈ ಮಹಿಳೆಯರೆಲ್ಲರೂ ಕೂಡ ಹೋಗಿರೋದು ನೋಡಿ. ಅಂದರೆ ನಿಮಗಲ್ಲಿ ಇಳಿತ ಮತ್ತು ಬರಿತ ಅಂತ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಕರೆಯೋದು. ಅಂದರೆ ಇಳಿತದ ಸಮಯದಲ್ಲಿ ಕಪ್ಪೆ ಚಿಪ್ಪನ್ನು ಹೆಕ್ಲಿಕ್ಕೆ ಹೋಗೋದು. ಅಂದರೆ ನೀರು ಕಡಿಮೆ ಆಗುತ್ತೆ, ನೀರು ಇಳಿಯುತ್ತೆ. ಪ್ರತಿ ವರ್ಷ ನಿಮಗೆ ಈ ಮೇ ಟೈಮ್ನಲ್ಲಿ ಹೆಚ್ಚಾಗಿ ಹೋಗ್ತಾರೆ ಅನ್ನೋ ಒಂದು ವಾಡಿಕೆ ಕೂಡ ಇದೆ. ಒಂದೇ ಕುಟುಂಬದ ಹೆಣ್ಣುಮಕ್ಕಳು ಪುರುಷರು ಸೇರಿಕೊಂಡು ಸಂಡೆ ಇತ್ತಲ್ವ, ಅಲ್ಲೇ ಆಳ್ವೆ ಕೋಡಿ ಬಳಿ ಒಂದು ವಿಹಾರಕ್ಕೆ ಅಂತ ಹೋಗಿದ್ದರಂತೆ. ನೋಡೋಣ ಕಪ್ಪೆ ಚಿಪ್ಪು ಕೂಡ ಕಲೆ ಹಾಕೋಣ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಅಲ್ಲಿನ ಲೋಕಲ್ಸ್ಗಳು ಹೇಳೋ ಪ್ರಕಾರ ಇವ್ರು ಯಾರು ಕೂಡ ರೆಗ್ಯುಲರಾಗಿ ಕಪ್ಪೆ ಚಿಪ್ಪನ್ನು ಕಲೆ ಹಾಕೋರಲ್ಲ, ಡೈಲಿ ಹೋಗಿ ಕಪ್ಪೆ ಚಿಪ್ಪನ್ನು ಹೆಕ್ಕೋರಲ್ಲ. ಅವರು ತಿಂಗಳಿಗೊಮ್ಮೆ ಬರ್ತಾ ಇದ್ರಂತೆ. ಆದರೆ ಹೋಗುವಾಗಿನ ದಾರಿ ಬರಬೇಕಾದ್ರೆ ಮರೆತು ಬಿಟ್ಟಿದ್ದಾರೆ. ಇದು ಈ ದುರಂತಕ್ಕೆ ಕಾರಣವಾಗಿರೋದು. ನಿಮಗೆ ಆ ವೆಂಕಟಾಪುರದ ನದಿಯ ಭಾಗ ಇದೆಯಲ್ವ, ಅಲ್ಲೆಲ್ಲವೂ ಕೂಡ ಮಳೆಯಾಗಿದ್ದರಿಂದ ನೀರಿನ ಹರಿವು ಕೂಡ ಜಾಸ್ತಿ ಆಗಿಬಿಟ್ಟಿದೆ. ನೀರು ಹುಕ್ಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಈ ಶಿರಾಳಿ ಸಮೀಪದ ತಟ್ಟೆ ಹಕ್ಕಲಲ್ಲಿರೋ ನದಿ ಇವ್ರನ್ನೆಲ್ಲ ಅದು ಹೇಗೆ ಬಲಿ ತೆಗೆದುಕೊಳ್ತು ಅನ್ನೋದ್ರ ಬಗ್ಗೆ ಇವತ್ತು ವ್ಯಾಪಕವಾದಂಥ ಚರ್ಚೆಗಳಾಗ್ತಾ ಇರೋದು. ಹೋಗಿದ್ದು 14 ಜನ, ಬರೋಬ್ಬರಿ 11 ಮಂದಿ ಪ್ರಾಣವನ್ನು ತೆತ್ತಿರೋದು. ಇನ್ನೊಬ್ಬರು ಹುಡುಕಾಟ ಇನ್ನೂ ಕೂಡ ಶುರುವಾಗಿದೆ. 3 ಜನ ಹಾಸ್ಪಿಟ್ಲಲ್ಲಿದ್ದಾರೆ. ನೋಡಿ, ನಿನ್ನೆ ಭಟ್ಕಳದಲ್ಲಿ ಭಾರೀ ಮಳೆಯಾಗಿದ್ದರಿಂದ ನೀರು ಹುಕ್ಕಿಬಿಡ್ತು. ಹೋಗಿ ವಾಪಸ್ ಬರಬೇಕಾದ್ರೆ ದಾರಿ ತಪ್ಪಿ ಇಂಥದ್ದೊಂದು ದುರಂತ ನಡೆದಿರೋದು. ಈ ರೀತಿ ಇಳಿತಾ ಇದ್ದಾಗ ಏನಾಗ್ಬಿಡುತ್ತೆ, ಬೆಳಗ್ಗೆ 10 ಗಂಟೆ ಒಳಗೆ ಚಿಪ್ಪನ್ನು ಹೆಕ್ಕಿ ವಾಪಸ್ ಆಗಬೇಕಾಗಿರುತ್ತೆ. ಅಂದರೆ 10-10:30 ಸುಮಾರಿಗಾಗಲೇ ನೀರು ಏರ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆದರೆ ಇವರು 10:30ವರೆಗೂ ಕೂಡ ಅಲ್ಲೇ ಇದ್ದಾರೆ. ನೀವು 10 ಗಂಟೆ ಮೇಲೂ ಕೂಡ ಅಲ್ಲಿದ್ದರಿಂದ ಇಂಥದ್ದೊಂದು ದುರಂತ ಸಂಭವಿಸಲಿಕ್ಕೆ ಕಾರಣ. ಕೆಲವು ಬಾರಿ ನೀರು ಹೆಚ್ಚಾಗೋದು ಕೂಡ ಗೊತ್ತಾಗುತ್ತೆ. ಆದರೆ ವಾಪಸ್ ಬರಬೇಕಾದ್ರೆ ಇವ್ರು ದಾರಿ ತಪ್ಪಿಟ್ರಲ್ವ, ಅಥವಾ ಏನಾದರೂ ಆಳವಾದಂಥ ಗುಂಡಿಗಳಿದ್ದರೆ ವಾಪಸ್ ಬರಬೇಕಾದ್ರೆ ಈ ಥರದ ಅನಾಹುತಗಳು ಕೂಡ ಸಂಭವಿಸಲಿಕ್ಕೆ ಕಾರಣ. ಕಪ್ಪೆ ಚಿಪ್ಪುಗಳು ನಿಮಗೆ ಹೆಚ್ಚಾಗಿ ದಡದಲ್ಲೂ ಕೂಡ ಸಿಗುತ್ತವೆ. ನೀರು ಕಡಿಮೆ ಆದಾಗ ಸ್ವಲ್ಪ ಮಧ್ಯಕ್ಕೂ ಕೂಡ ಹೋಗಿ ಹೆಕ್ಕಿತಾ ಇರ್ತಾರೆ. ನಿಮಗೆ ಆ ನದಿಯ ಮಧ್ಯಭಾಗಕ್ಕೆ ಹೋದಾಗ ವಾಪಸ್ ಬರಬೇಕಾದ್ರೆ ಏನಾದರೂ ನೀರು ಹುಕ್ಕಿಬಿಟ್ರೆ ಅಥವಾ ಹೆಚ್ಚಾಗಿಬಿಟ್ರೆ ಈ ಥರದ ಸಮಸ್ಯೆಗಳಾಗುತ್ತೆ. ನೋಡಿ, ಯಾವಾಗ ಇಂಥದ್ದೊಂದು ದುರಂತ ನಡೆಯುತ್ತೋ ತಕ್ಷಣಕ್ಕೆ ಉಡುಪಿ ಜಿಲ್ಲೆಯ ಗಂಗೊಳ್ಳಿಯಿಂದ ಮುಳುಗು ತಜ್ಞರ ಇಡೀ ತಂಡವೇ ಆಗಮಿಸಿತು. ನಿಮಗೆ ಭಾನುವಾರ ಅಂದರೆ ಈ ಮೀನು ಮಾರುಕಟ್ಟೆ ವ್ಯಾಪಾರ ಜೋರಾಗಿರುತ್ತೆ. ಗಿರಾಕಿಗಳು ಸಹ ಜಾಸ್ತಿನೇ ಇಡ್ತಾರೆ. ಎಲ್ಲರೂ ಕೂಡ ಮನೇಲಿ ಇಡ್ತಾರೆ, ತರಿಸ್ಕೊಳ್ಳೋದು ಜಾಸ್ತಿ. ಹೀಗಾಗಿ ಈ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ತಟ್ಟೆ ಹಕ್ಕಲು ನದಿಯಲ್ಲಿ ಕಪ್ಪೆ ಚಿಪ್ಪು ಹೆಕ್ಕೋದಕ್ಕೆ ಅಂತಲೇ ಭಾಳಷ್ಟು ಜನ ಹೋಗ್ತಾ ಇರ್ತಾರೆ. ಅದರಲ್ಲಿ ಈ 14 ಮಂದಿ ಕೂಡ ಹೋಗಿಬಿಟ್ಟಿದ್ರು. ಇದರಲ್ಲಿ 2 ಗಂಡಸರು ಬಿಟ್ಟರೆ ಇನ್ನೆಲ್ಲರೂ ಕೂಡ ಹೆಣ್ಣು ಮಕ್ಕಳೇ. ಆದರೆ ನೋಡಿ, ದುರಂತ ಅಂದರೆ ಈ ವಿಧಿಯಾಟ ಅಂತ ಹೇಳಿ ಕರಿಬೇಕೇನೋ ಗೊತ್ತಿಲ್ಲ. ಇವ್ರು ಯಾರೂ ಕೂಡ ಸಾಂಪ್ರದಾಯಿಕವಾದಂಥ ಪ್ರೊಫೆಷ್ನಲ್ ಮೀನುಗಾರರಲ್ಲ. ಹಾಗಾಗಿ ಈ ಥರದೊಂದು ದುರಂತ ಸಂಭವಿಸಿರೋದು. ಎದೆ ಎತ್ತರದ ನೀರಿಗೆ ಇಳಿದು ಬಿಟ್ಟಿದ್ರು. ಒಂದಷ್ಟು ಹೊತ್ತು ಕಪ್ಪೆ ಚಿಪ್ಪನ್ನು ಆರಿಸಿದ್ರು. ಸುಮಾರು 2-3 ಬುಟ್ಟಿಯಷ್ಟು ಕಪ್ಪೆ ಚಿಪ್ಪೇನೋ ಸಿಕ್ಕಿದೆ. ಆದರೆ ಇನ್ನೂ ಸ್ವಲ್ಪ ಸಿಗುತ್ತೆ ಅಂತ ಹೇಳಿ ಮತ್ತೆ ಹೆಕ್ಕೋದಕ್ಕೆ ನೀರಿಗೆ ಇಳಿತಾರೆ. ಈ ವೇಳೆ ನೋಡಿ, ಜವರಾಯ ತನ್ನ ಅಟ್ಟಹಾಸವನ್ನು ಮೆರೆದಿರೋದು.
ನೀರಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದವ್ರನ್ನ ಅಲ್ಲೇ ಜಲ ಸಮಾಧಿ ಮಾಡಿಬಿಡ್ತಾನೆ. ಅಲ್ಲಿನ ಸ್ಥಳೀಯರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ವಂತೆ. ಯಾಕೆಂದರೆ ನದಿ ರಭಸವಾಗಿ ಹರಿತಾ ಇದ್ದ ಕಾರಣವಾಗಿ ನೀರಿನ ಜೊತೆಗೆ ಬದುಕು ಕೂಡ ಹಾಗೆ. ನಿಮಗೆ ಕೆಲವೊಂದು ಸಾರಿ ನೀರು ಶಾಂತ ರೂಪದ ಅಲೆಗಳು ಹರಿತಾ ಇರ್ತವೆ. ಏಕಾಏಕಿಯಾಗಿ ಉಬ್ಬರ ಬೀಳಿತದ ಸಮಯದಲ್ಲಿ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಮಯದಲ್ಲಿ ಯಾವಾಗ ಈ ಉಬ್ಬರ ಬೀಳಿತ ಜಾಸ್ತಿ ಆಗುತ್ತೋ ಗೊತ್ತಾಗೋದಿಲ್ಲ. ಏಕಾಏಕಿಯಾಗಿ ರೌದ್ರಾವತಾರ ತಾಳಬಿಡ್ತವೆ. ಹೇಳೋದಕ್ಕೆ ಆಗಲ್ಲ. ನಮ್ಮ ಪ್ರಾಣ ಪಕ್ಷಿ ಹಾರು ಹೋಗಿಬಿಡುತ್ತೆ ಕ್ಷಣಾರ್ಧದಲ್ಲಿ. ಸಮುದ್ರದ ಮಕ್ಕಳು ಇವರೆಲ್ಲರೂ ಕೂಡ ಕರಾವಳಿ ಭಾಗದ ಮಕ್ಕಳು. ಆದರೆ ಸಮುದ್ರದ ಅಲೆಗಳಿಗೆ ಅವೆಲ್ಲವೂ ಕೂಡ ಗೊತ್ತಿಲ್ಲ. ಹಾಗಾಗಿ ನೋಡಿ ವಿಧಿಯಾಟ ಅಂತ ಹೇಳೋದು. ಇನ್ನೊಂದು ಕಡೆ ನದಿಯ ಏರಿಳಿತದ ಅನುಭವ ಇವ್ರಿಗೇನಾದರೂ ಇದ್ದಿದ್ದರೆ, ಅಂದರೆ ಸ್ಪೆಷಲಿ ಮೀನುಗಾರರಾಗಿದ್ದರೆ ಅವ್ರಿಗೆ ಅದರ ಎಕ್ಸ್ಪೀರಿಯನ್ಸ್ ಇರುತ್ತೆ. ರೆಗ್ಯುಲರಾಗಿ ಹೋಗ್ತಾ ಇದ್ದರೆ ಅದು ಗೊತ್ತಾಗ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಅವರಿಗೆ ಆ ನದಿಯ ಅಲೆಗಳ ಏರಿಳಿತದ ಅನುಭವದ ಕೊರತೆ ಇದೆ ಅನ್ನೋ ಒಂದು ಚರ್ಚೆಗಳು ಆಗ್ತಾ ಇರೋದು. ಅಲ್ಲಿರ್ತಕ್ಕಂಥ ಗಂಗೊಳ್ಳಿಯ ರಕ್ಷಣಾ ತಂಡವು ಕೂಡ ಅದನ್ನೇ ಹೇಳ್ತಾ ಇತ್ತು. ಒಬ್ಬರಿಗೆ ಈಜಾಡ್ಲಿಕ್ಕೆ ಬಂದಿದ್ದರೂ ಕೂಡ ಎಲ್ಲರನ್ನೂ ಕೂಡ ಸೇವ್ ಮಾಡ್ಬೋದಿತ್ತು. ಆ ಇಳಿತದ ಸಂದರ್ಭದಲ್ಲಿ ಹೋದವರು ಏಕಾಏಕಿಯಾಗಿ ಉಬ್ಬರ ಆದದ್ರಿಂದ ದಾರಿ ತಪ್ಪಿ ಬೇರೆ ಕಡೆ ಹೋಗಿಬಿಟ್ಟಿದ್ದಾರೆ. ಹಾಗಾಗಿ ಈ ಥರದೊಂದು ಸಾವು ಕಂಡಿದೆ ಅಂತ ಹೇಳಿ. ನಿಮಗೆ ಕರಾವಳಿ ತೀರದಲ್ಲಿ ಮಳೆ ಅಬ್ಬರ ಪ್ರತಿದಿನ ಜಾಸ್ತಿ ಆಗ್ತಾಯಿದೆ. ನಿಮಗೆಲ್ಲ ಕಡೆ ಯೆಲ್ಲೋ ಅಲರ್ಟು ಕೂಡ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ನೀರಿನ ಮಟ್ಟ ಯಾವಾಗ ಏರಿಳಿತ ಆಗುತ್ತೆ, ಯಾವಾಗ ಕಮ್ಮಿ ಆಗುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಅಂದಾಜು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿಯೇ ನೀರಿಗಿಳಿದಂಥ 14 ಮಂದಿ ನೀರಿನ ಅಂದಾಜು ಸಿಗದೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಲಿಕ್ಕೆ ಕಾರಣವಾಗಿರೋದು. ನೀರಲ್ಲಿ ಮುಳುಗಿ ಮೇಲೆ ಹೇಳ್ತಾ ಇದ್ದವರು ಒಮ್ಮೆಲೆ ಮುಳುಗಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಎದೆ ಮಟ್ಟದ ನೀರಲ್ಲಿದ್ದರಿಂದ ಆ ಆಳದ ಅರಿವು ಕೂಡ ಅವರಿಗೆ ಲೆಕ್ಕಾಚಾರಗಳು ತಪ್ಪ ಹೋಗ್ಬಿಟ್ಟಿದೆ. ಕಾಪಾಡಿ ಅಂತ ಕೂಕೊಂಡ್ರೂ ಪ್ರಯೋಜನ ಆಗಲಿಲ್ಲ. ನೋಡ್ತಿದ್ದ ಹಾಗೆ 14 ಮಂದಿ ನೀರಿನಲ್ಲಿ ಮುಳುಗೋದಕ್ಕೆ ಶುರು ಮಾಡಿಬಿಟ್ರು. ಅದರಲ್ಲಿ ಕೆಲವೊಬ್ಬರನ್ನ ಸೇವ್ ಮಾಡೋ ಒಂದು ಪ್ರಯತ್ನಗಳು ಕೂಡ ನಡೀತು. ನೋಡಿ, ಅಲ್ಲೇ ಬೋಟಿಂಗ್ ಫಿಶಿಂಗ್ ಮಾಡ್ತಾ ಇದ್ದಿದ್ದರಿಂದ 3 ಜನರನ್ನ ಸೇವ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇಲ್ಲದೇ ಇದ್ದರೆ ಅದು ಕೂಡ ಕಷ್ಟ ಸಾಧ್ಯವಾಗ್ತಾಯಿತ್ತು. ಎಲ್ಲರೂ ಕೂಡ ಜಲ ಸಮಾಧಿ ಆಗಿಬಿಡ್ತಾಯಿದ್ರು. ಅದೃಷ್ಟವಶಾತ್ 3 ಜನರು ಈಗಲೂ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರು ಕೂಡ ಒಂದು ಸ್ವಲ್ಪ ಗಾಬರಿ ಆಗಿದ್ದಾರೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ನೋಡಿ, ಇನ್ನೂ ಅಚ್ಚರಿ ಅಂದರೆ ನಿಮಗೆ ಸಂಡೇ ಅಲ್ಲಿ ನೀರು ಲೋ ಲೈಟ್ ಆಗಿದ್ದು ಬೆಳಗ್ಗೆ 10:30ಕ್ಕೆ, ಸಂಜೆ 5:30ಕ್ಕೆ ಹೈ ಟೈಡ್ ಆಗಿದೆ. ಲೋ ಟೈಡ್ ಮತ್ತು ಹೈ ಟೈಡ್ ಸಮಯ ಹೇಳ್ತೇನೆ, ಅಷ್ಟು ಬೇಗ ಆಗೋದಿಲ್ವಂತೆ. ಆದರೆ ರೆಗ್ಯುಲರ್ ಆಗೋರಿಗೆ ಅದೆಲ್ಲವೂ ಕೂಡ ಗೊತ್ತಿರುತ್ತೆ. ಆದರೆ ಅವ್ರು ಪ್ರೊಫೆಷ್ನಲ್ ಅಲ್ಲ ಅಂತ ಹೇಳ್ತಾ ಇರೋದು ಭಾಳಷ್ಟು ಜನರು. ಇದು ಭಾಳ ರೆಗ್ಯುಲರ್ ಆ್ಯಕ್ಟಿವಿಟಿ. ದಟ್ ಮೀನ್ಸ್ ನಾನು ಕರಾವಳಿ ಭಾಗದ ಅಲ್ಲಿನ ಸ್ಥಳೀಯರಿಗೆ, ಅಕ್ಕಪಕ್ಕದ ಹೆಣ್ಣುಮಕ್ಕಳಿಗೆ ಹೋಗೋದು, ಕಾಪೆ ಚಿಪ್ ತರೋದು, ಸಾಂಬಾರು ಮಾಡಿಬಿಡೋದು, ಇದೊಂದು ರೆಗ್ಯುಲರ್ ಆ್ಯಕ್ಟಿವಿಟಿ. ಅದಕ್ಕೇನು ಭಾಳ ಕಟ್ಟುನಿಟ್ಟಿನ ಕ್ರಮಗಳಿಲ್ಲ. ಈ ಥರದವರೇ ಬರಬೇಕು ಅಂತ. ನೋಡಿ, ಮೃತರೆಲ್ಲರೂ ಕೂಡ ಒಂದೇ ಕುಟುಂಬದವರು. ಭಟ್ಕಳ ತಾಲೂಕಿನ ಶಿರಾಲಿ ಮೂಲದ ಒಂದೇ ಕುಟುಂಬದವರು ಇವರೆಲ್ಲರೂ ಕೂಡ. ಸದ್ಯ ಈಗ ಮೃತದೇಹಗಳನ್ನು ಭಟ್ಕಳದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದೊಂದೇ ತಂದು ಇರಿಸ್ತಾ ಇರೋದು. ಪೊಲೀಸ್ನವರು ಒಂದು ಕಡೆ ಘಟನಾ ಸ್ಥಳದಲ್ಲಿದ್ದಾರೆ. ಮೀನುಗಾರರು ಸಹಿತ ಪೊಲೀಸರ ರಕ್ಷಣಾ ಕಾರ್ಯಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಆಂಬುಲೆನ್ಸ್ ನದಿ ದಡದಲ್ಲಿ ನಿಂತ್ಕೊಂಡಿದೆ. ಕರಾವಳಿ ಭಾಗದಲ್ಲಿ ಹಿಂದೆಂದೂ ಕೂಡ ಕಂಡಿರದಂಥ ಘೋರ ದುರಂತ ನಡೆದು ಹೋಗಿದ್ದು. ನೋಡಿ, ಮಾನವೀಯತೆಯ ಆಧಾರದ ಮೇಲೆ ರಾಜ್ಯ ಸರ್ಕಾರ ಈ ದುರಂತದಲ್ಲಿ ಮಡಿದವರಿಗೆ ತಲಾ 5 ಲಕ್ಷ ಪರಿಹಾರ ಕೊಡ್ತಾ ಇದೆ. ಆದರೆ ಹೋದ ಜೀವ ನೋಡಿ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಕುಟುಂಬದವರು ಅಂದರೆ ನೆರೆಹೊರೆಯವರು, ಸಂಬಂಧಿಕರು ಈ ಘೋರ ಆಘಾತದಿಂದ ಹೊರ ಬರೋದಕ್ಕೆ ಭಾಳ ಸಮಯನ ತೆಗೆದುಕೊಳ್ಳುತ್ತೆ. ಭಟ್ಕಳ ಕಡಲ ತೀರದಲ್ಲಿ ನಡೆದಂಥ ಈ ದುರಂತದಲ್ಲಿ ಅಸ್ವಸ್ಥಗೊಂಡಿರ್ತಕ್ಕಂಥ 3 ಜನರಿಗೆ ಸದ್ಯ ಅವ್ರನ್ನ ಉಡುಪಿ ಆಸ್ಪತ್ರೆಯಲ್ಲಿ ಇಡಲಾಗಿದೆ ಅಂತೆ. ಭಾಳ ಚರ್ಚೆಗಳಾಗ್ತಾಯಿದೆ. ನೋಡಿ, ಏನು ಚರ್ಚೆಗಳು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಹೇಳಬೇಕು. ದಿನ ಹೋಗುವಾಗ ಇಳಿತ ನೋಡಿಕೊಂಡೇ ಬಹಳ ಜನರು ಹೋಗ್ತಾರಂತಲ್ಲಿಗೆ. ಯಾರೇ ಇರಲಿ ನದಿಗೆ ಹೋಗೋರು ಅಲ್ಲಿರ್ತಕ್ಕಂಥ ನೀರಿನ ಏರಿಳಿತಗಳನ್ನು ನೋಡಿಕೊಂಡೇ ಹೋಗ್ತಾರಂತೆ. ಹಾಗಾದರೆ ಇಲ್ಲಿ ಏನಾಗಿರ್ಬೋದು ಅನ್ನೋದಕ್ಕೆ ಭಾಳ ಜನ ಇನ್ನೊಂದು ರೀತಿಯಾದಂಥ ವಿಶ್ಲೇಷಣೆಗಳನ್ನು ಕೂಡ ಮಾಡ್ತಾರೆ. ಯಾಕೆಂದರೆ ಇತ್ತೀಚೆಗೆ ಮಾಳು ತೆಗೆಯೋದು ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲೆಲ್ಲಿ ಹೊಂಡ ತೆಗಿತಾರೋ ಗೊತ್ತಾಗೋದೇ ಇಲ್ಲ. ಇವರು ಕೂಡ ಅದೇ ರೀತಿಯಾಗಿ ಬರಬೇಕಾದ್ರೂ ಒಂದು ದಾರಿಲಿ ಹೋದರು, ವಾಪಸ್ ಬರಬೇಕಾದ್ರೆ ಎಲ್ಲೋ ದಾರಿ ತಪ್ಪಿ ಇನ್ನೊಂದು ದಾರಿಲಿ ಹೋಗಿರ್ಬೋದು. ಅಥವಾ ನೀರು ಹುಕ್ಕಿದಾಗ ಇಲ್ಲಿ ಹೆಚ್ಚಾಗಿ ನೀರು ಬರ್ತಾ ಇದೆ ಅಂತ ದಾರಿಯನ್ನು ತಪ್ಪಿಸಿ ಇನ್ನೊಂದು ಕಡೆ ಹೋಗಿದ್ದು ಕೂಡ ಇರ್ಬೋದು. ಎಲ್ಲೆಲ್ಲಿ ಯಾವ್ಯಾವ ಆಳ ಇರುತ್ತೆ, ಯಾವ ರೀತಿಯಾದಂಥ ಹೊಂಡಗಳನ್ನು ತೆಗೆದಿರ್ತಾರೆ, ಯಾವುದು ಕೂಡ ಗೆಸ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ. ನಿಮಗೆ ಆ ಸಾವನ್ನಪ್ಪದವರಲ್ಲಿ ನಿಮಗೆ ಲಕ್ಷ್ಮೀ ಮಾದೇವ ನಾಯಕ 38 ವರ್ಷ, ಪಡುಶಿರಾಲಿ ಶಾರದವಳೆ ಭಟ್ಕಳದವರು, ಲಕ್ಷ್ಮೀ ಶಿವರಾಮ್ ನಾಯಕ್ 39 ವರ್ಷ, ಉಮೇಶ್ ಮಂಜುನಾಥ್ ನಾಯಕ್ 42 ವರ್ಷ, ಮಾಸ್ತಮ್ಮ 43, ಲಕ್ಷ್ಮೀ ಅಣ್ಣಪ್ಪ 44, ಮಂಜಮ್ಮ ಗೊಯ್ದ 50 ವರ್ಷ, ಎಲ್ಲ ಮಧ್ಯ ವಯಸ್ಕನವರು ಎಲ್ಲರೂ ಕೂಡ ಈ ರೀತಿಯಾಗಿ ಎಲ್ಲರೂ ಕೂಡ ಸಾವನ್ನಪ್ಪಿರೋದು.
ಅಲ್ಲಿ ಸ್ಥಳೀಯರು, ಜಿಲ್ಲಾಧಿಕಾರಿಗಳು, ಅಲ್ಲಿನ ಸ್ಥಳೀಯ ಶಾಸಕರು ಇಡೀ ಊರೇ ಸೇರಿಬಿಟ್ಟಿತ್ತಲ್ಲಿ. ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಅನೇಕರು ಪ್ರಾರ್ಥನೆ ಮಾಡ್ತಾಯಿದ್ರು. ಅವ್ರ ಸಂಬಂಧಿಕರು ಗೋಗರಿತಾ ಇದ್ದರು. ಒಂದು ರೀತಿಯಾಗಿ ಸ್ಮಶಾನ ಮೌನ ಆವರಿಸ್ಬಿಟ್ಟಿತ್ತು. ಯಾಕೆಂದರೆ ಆ ಹ್ಯಾಂಗೋವರ್ನಿಂದ ಹೊರಗೆ ಬರಲಿಕ್ಕೆ ಭಾಳ ಜನರು ಸಮಯವನ್ನು ತೆಗೆದುಕೊಳ್ತಾ ಇದ್ರು. ಈ ಥರದೊಂದು ದುರಂತ ನಾವ್ಯಾರೂ ನಿರೀಕ್ಷೆ ಮಾಡಿಲ್ಲ. ಕೆಲವೊಂದು ಸರಿ ಬೇಜವಾಬ್ದಾರಿತನ. ಅಲ್ಲಿರ್ತಕ್ಕಂತಹ ಮೀನುಗಾರರೇ, ಬೋಟಿಂಗ್ ಮಾಡೋರೆ ನೋಡಿ, ನೀವು ಹೋಗಬೇಡಿ, ಯಾಕೆಂದರೆ ನಿರಂತರವಾಗಿ ಮಳೆ ಬರ್ತಾ ಇದೆ, ನೀರು ಯಾವಾಗ ಇರುತ್ತೆ ಯಾವಾಗ ಇಳಿಯುತ್ತೆ ಗೊತ್ತಾಗೋದಿಲ್ಲ ಅಂತ ತಡೆದಿದ್ದಾರೆ. ಆದರೆ ಇದಕ್ಕೆ ಮೂರ್ಖತನ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶಾಂತಿ ಕೋಣ. ಆದರೆ ಕೆಲವೊಂದು ಬಾರಿ ಈ ಥರದ ತಪ್ಪುಗಳನ್ನು, ಅವಸರದಲ್ಲಿ ಎಡವಟ್ಟುಗಳನ್ನು ಮಾಡ್ಕೊಂಡ್ಬಿಡ್ತೀವಿ. ಅರೆ ಕ್ಷಣ ಯೋಚನೆ ಮಾಡಿದರೂ ಕೂಡ ಅವರೆಲ್ಲರ ಪ್ರಾಣವನ್ನು ಉಳಿಸ್ಕೋಬೋದಿತ್ತು. ಆದರೆ ಅಲ್ಲಿ ಯಾರನ್ನೂ ಕೂಡ ಸ್ಥಳೀಯರ ಮಾತುಗಳನ್ನು ಕೇಳದೆ ಮುಂದೆ ಹೊರದು ಹೋಗಿದ್ದರಿಂದ ಈ ಥರದೊಂದು ದೊಡ್ಡ ದುರಂತ ನಾವು ಕೇಳಲಿಕ್ಕೆ ಶುರುವಾಗಿರೋದು. ತಟ್ಟೆಹಕ್ಲು ಪ್ರದೇಶ ಈಗಂತೂ ಎಲ್ಲರೂ ಕೂಡ ಇಡೀ ಕರ್ನಾಟಕ ಬೆಚ್ಚಿ ಬಿದ್ದಿರೋದು. ನಿಮಗೆ ರಾಷ್ಟ್ರಪತಿಗಳು ರಿಯಾಕ್ಟ್ ಮಾಡಿದ್ರು, ನರೇಂದ್ರ ಮೋದಿಯವರು ರಿಯಾಕ್ಟ್ ಮಾಡಿದ್ರು, ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೋಕವನ್ನು ವ್ಯಕ್ತಪಡಿಸಿದರು. ಸ್ವಲ್ಪ ಇನ್ನು ಮುಂದೆ ಇದೊಂದು ದೊಡ್ಡ ಪಾಠ ಕೂಡ ಆಗಬೇಕು ಅಲ್ಲಿನ ಸ್ಥಳೀಯ ಮೀನುಗಾರರಿಗೂ ಕೂಡ. ಯಾವ ಸಮಯದಲ್ಲಿ ಹೋಗಬೇಕು, ಪ್ರಕೃತಿ ಜೊತೆಗೆ ಯಾರೂ ಕೂಡ ಆಟ ಆಡಲಿಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ನಿದರ್ಶನ ಇದು. ಇದರಿಂದನಾದರೂ ಒಂದು ಸ್ವಲ್ಪ ಪಾಠ ಕಲಿತು ಇನ್ನು ಮುಂದಾದರೂ ಯಾರ ಪ್ರಾಣಕ್ಕೂ ಕೂಡ ಕುತ್ತು ಬರದ ಹಾಗೆ ನೋಡ್ಕೊಳ್ಬೇಕು ಅನ್ನೋದಷ್ಟೇ ನನ್ನ ಸಲಹೆ ಅಂತ ಹೇಳ್ತಾ, ಘಟನೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ನಿಮ್ಮ ಅಭಿಪ್ರಾಯಗಳಿದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.